ನಮಸ್ಕಾರ. ನಾನು ಇದನ್ನ ಒಂದು ಬೋಳು ಸಾರು ಮಾಡಿ ತೋರಿಸ್ತೀನಿ. ಇದು ಬಹಳ ಸಿಂಪಲ್ ಸಾರು ಮತ್ತು ಖಾರನೇ ಇರಲ್ಲ, ಕುಡಿಯೋಕ್ಕೂ ಬರುತ್ತೆ, ಅನ್ನ ಕಲಿಸ್ಕೊಬೋದು. ಸಪ್ಪೆ ಊಟ ಮಾಡೋರಿಗೆ ತುಂಬ ಟೇಸ್ಟ್ ಇರುತ್ತೆ. ಇದು ದಪ್ಪಪತ್ರೆ ಉಪಯೋಗಿಸಿ ಮಾಡುವಂತಹ ಬೋಳು ಸಾರು. ಬನ್ನಿ ಬೋಳು ಸಾರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಮುಷ್ಟಿ ದಪ್ಪಪತ್ರೆನ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಸಣ್ಣ ಹೆಚ್ಚಿಟ್ಕೊಡ್ತೀನಿ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ತುಪ್ಪ ಹಾಕ್ತೀನಿ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ತೀನಿ, 4 ಕಾಳುಮೆಣಸು ಹಾಕ್ತೀನಿ. ಈಗ ಹೆಚ್ಚಿಟ್ಕೊಂಡಿರೋ ದಪ್ಪಪತ್ರೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಸೊಪ್ಪುಗಳನ್ನು ಆದಷ್ಟು ಅಡುಗೆಯಲ್ಲಿ ಉಪಯೋಗಿಸ್ಬೇಕು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಗಿಡ ಬೆಳೆಸೋದು ತುಂಬ ಸುಲಭ. ಒಂದು ನೆಟ್ಕೊಂಡ್ರೆ 4-6 ಗಿಡಗಳಾಗ್ತವೆ. ಚೆನ್ನಾಗಿ ಬಾಡಲಿ. ಇದರಲ್ಲಿ ನೀರಿನ ಅಂಶ ಇರುತ್ತೆ ದಪ್ಪಪತ್ರೆಯಲ್ಲಿ, ಅದು ಪೂರ್ತಿ ಹೋಗಬೇಕು. ಹುರಿದಾಗ ಹಸಿ ಇರಬಾರ್ದು, ಹಸಿ ಇದ್ದರೆ ಹಸಿಕ್ಲು ವಾಸನೆ ಬರುತ್ತೆ. ಫ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಈಗ ಸೊಪ್ಪು ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕ್ತೀನಿ, ಸ್ವಲ್ಪ ನೀರು ಹಾಕ್ತೀನಿ. ಈಗ ನಯಸ್ಸಾಗಿ ರುಬ್ಬೋಣ. ನಯಸ್ಸಾಗಿ ರುಬ್ಬಾಯಿತು. ಈಗ ಇದನ್ನು ಸೋಸೋಣ. ಸೋಸೋ ಬಟ್ಲು ತಗೊಂಡಿದ್ದೀನಿ. ಈಗ ಇನ್ನೊಂದು ಸರಿ ಮಿಕ್ಸಿಗೆ ಹಾಕ್ತೀನಿ. ಸ್ವಲ್ಪ ನೀರು ಹಾಕೋಣ. ಈಗ ರುಬ್ಬೋದು ಬೇಡ, ಹಾಗೆ ಸೋಸೋಣ. ಈಗ ಸ್ವಲ್ಪ ಒತ್ತಡ ಇದೆ. ನೋಡಿ, ಇದು ಚರಟ. ಸರಳವಾದ ಬೋಳು ಸಾರು ರೆಡಿ ಆಯಿತು. ಈಗ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ನೋಡಿ, ಹಸಿರು ಕಲರಿನ ದೊಡ್ಡ ಪತ್ರೆಯ ಬೋಳು ಸಾರು ರೆಡಿ ಆಯಿತು. ಸಿಂಪಲ್ಲು, ಇನ್ನು ಒಗ್ಗರಣೆ ಇಲ್ಲ, ಏನೂ ಇಲ್ಲ. ಸ್ವಲ್ಪ ಸಪ್ಪೆ ಸಪ್ಪೆ ಊಟ ಮಾಡೋರಿಗೆ ಇದು ಸಾರು ತುಂಬ ಇಷ್ಟ ಆಗುತ್ತೆ. ನೋಡಿದ್ರಲ್ಲ ಬೋಳು ಸಾರು ಹೇಗೆ ಮಾಡೋದು ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.